ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತ್ನಿ ರಮಾಬಾಯಿ ತಾಯಿಯವರ 127ನೇ ಜನ್ಮ ದಿನಾಚರಣೆಯನ್ನು ಮೈಸೂರಿನ ಟಿ ನರಸೀಪುರದ ಕೂಡ್ಲೂರಿನಲ್ಲಿರುವ ನಳಂದ ಬುದ್ಧ ವಿಹಾರದಲ್ಲಿ ಆಯೋಜನೆ ಮಾಡಲಾಯಿತು. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಟಿ ನರಸೀಪುರದ ಅಬಕಾರಿ ನಿರೀಕ್ಷಕರಾದ ಆಯುಷ್ಮತಿ ಸುಧಾರಾಣಿರವರು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಂಶುಪಾಲರಾದ ಇಂದಿರಮ್ಮರವರು ಹಾಗೂ ಬಿಎಸ್ಐ ಬಳಗದ ಆಯುಷ್ಮತಿ ರಾಧಾ ಸಿವೈ ರವರು, ಈ ನಳಂದ ಬುದ್ಧ ವಿಹಾರದ ಬೋಧಿರತ್ನ ಬಂತೇಜಿರವರು ಹಾಗೂ ಬಿಎಸ್ಐ ಬಳಗ ಮಹಿಳಾ ವಿಂಗ್ ಹಾಗೂ ದಮ್ಮ ಬಳಗ ಟಿ ನರಸೀಪುರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅಬಕಾರಿ ನಿರೀಕ್ಷಕರು ಆಯುಷ್ಮತಿ ಸುಧಾರಾಣಿರವರು ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು. ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ತ್ಯಾಗಮೂರ್ತಿ ಮಾತಾ ರಮಾಬಾಯಿಯವರ 127ನೇ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನೆರೆದಿರುವಂಥ ತಮ್ಮೆಲ್ಲರಿಗೂ ಸಹ ನಾನು ನಮಿಸುತ್ತಾ, ತ್ಯಾಗಮೂರ್ತಿ ಮಾತಾ ರಮಾಬಾಯಿಯವರ ಬಗ್ಗೆ ಹೇಳಬೇಕು ಅಂತಂದರೆ, ಅವರು 1898ರಲ್ಲಿ ಫೆಬ್ರವರಿ 7ರಂದು ಹುಟ್ಟುತ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಸಹ ಅವರು ಬಾಬಾ ಸಾಹೇಬ್ರವರ ಒಂದು ಹೋರಾಟದಲ್ಲಿ ಅವರಿಗೆ ಸ್ಫೂರ್ತಿಯನ್ನು ತುಂಬುತ್ತಾ, ಧೈರ್ಯವನ್ನು ತುಂಬುತ್ತಾ, ಅವರ ಒಂದು ಶಿಕ್ಷಣದಲ್ಲಿ ಬೆನ್ನೆಲುಬು ಆಗಿ, ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರವರು ದೇಶ ವಿದೇಶಗಳಲ್ಲಿ ಅವರು ಶಿಕ್ಷಣವನ್ನು ಪಡೆಯೋಕ್ಕೆ ಹೋದಂಥ ಸಂದರ್ಭದಲ್ಲಿ ಇಡೀ ಒಂದು ಸಂಸಾರದ ಒಂದು ಜವಾಬ್ದಾರಿಯನ್ನು ಹೊತ್ತು ಅವರು ಪ್ರತಿಯೊಂದು ಹೋರಾಟದಲ್ಲೂ ಅವರು ಹೆಜ್ಜೆಯಲ್ಲೂ ಸಹ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವ್ರ ಜೊತೆಗಿದ್ದು ಈ ರೀತಿಯಾಗಿ ಬಾಬಾ ಸಾಹೇಬ್ರವರು ಮುಂದುವರಿಯೋದಕ್ಕೆ ಅವರು ಕಾರಣಕರ್ತರಾಗ್ತಾರೆ ಅಂತ ನಾವು ಹೇಳ್ಬೋದು. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರವರಿಗೆ ಅವರು ಶಿಕ್ಷಣಕ್ಕೆ ಅಂತ ದೇಶ ವಿದೇಶಗಳಿಗೆ ತೆರಳಿದಂಥ ಸಂದರ್ಭದಲ್ಲಿ ಅವರು ಭಾಳಷ್ಟು ಒಂದು ಆರ್ಥಿಕವಾಗಿ, ಸಾಮಾಜಿಕವಾಗಿ ಕೆಲವೊಂದು ಅವಮಾನಗಳನ್ನು, ತೊಂದರೆಗಳನ್ನು ಎದುರಿಸಿ ನಿಂತು ಅವರು ಮುಂದುವರಿದಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆ ನಾವು ಹೇಳೋದಾದರೆ, ತ್ಯಾಗಮೂರ್ತಿ ಮಾತಾ ರಮಾಬಾಯಿಯವರು ಒಂದು ಬದುಕು ಪ್ರತಿಯೊಬ್ಬರಿಗೂ ಸಹ ಆದರ್ಶಮಯವಾದಂಥ ಒಂದು ನಮಗೆ ನೀಡುತ್ತೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಎಲ್ಲರಿಗೂ ಸಹ ನಾನು ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಮೇಡಮ್ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಹಾಗೆಯೇ ಅಬಕಾರಿ ನಿರೀಕ್ಷಕರಾದಂಥ ಆಯುಷ್ಮತಿ ಸುಧಾರಾಣಿಯವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಬಂದು ಮಹಿಳೆಯರ ಒಂದು ಉನ್ನತಿಯ ಬಗ್ಗೆ ಉದ್ಘಾಟನಾ ಚಿಂತನೆಯಲ್ಲಿ ಅವರು ತಿಳಿಸಿಕೊಡಲಿದ್ದಾರೆ. ಉಪಸ್ಥಿತ ಸಮಸ್ತ ಬಂಧುಗಳಿಗೆ ಬುದ್ಧ ಧಮ್ಮ ಸಂಘದ ರಕ್ಷಣೆ ಕೋರ್ತಾ ಈಗ ಬುದ್ಧ ವಂದನೆಯನ್ನು ಸಲ್ಲಿಸೋಣ. ತಾವೆಲ್ಲೂ ಕೈ ಜೋಡಿಸಿ ಶ್ರದ್ಧೆಯಿಂದ ಕುಳಿತುಕೋಬೇಕಾಗಿ ತಿಳಿಸ್ತೇನೆ. ಬುದ್ಧಂ ನಮಾಮಿ, ಧಮ್ಮಂ ನಮಾಮಿ, ಸಂಘಂ ನಮಾಮಿ. ಎಲ್ಲ ಜೊತೆಗೆ ಹೇಳಿ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ಇತಿಪಿಸೋ ಭಗವಾರಹಂ ಸಮ್ಮಾ ಸಂಬುದ್ಧೋ ವಿಚ್ಛಾಚರಣ ಸಂಪನ್ನೋ ಸುಗತೋ ಲೋಕವಿದೋ ಅನುತ್ತರೋ ಪುರಿಸ ಧಮ್ಮ ಸಾರಥಿ ಸತ್ತಾ ದೇವ ಮನುಸ್ಸಾನಂ ಬುದ್ಧೋ ಭಗವಾತಿ. ಬುದ್ಧಂ ಜೀವಿತ ಪರ್ಯಂತಂ ಶರಣಂ ಗಚ್ಛಾಮಿ. ಸ್ವಾಕಾತೋ ಭಗವತಾ ಧಮ್ಮೋ ಸಂದಿಟ್ಟಿಕೋ ಅಕಾಲಿಕೋ ಯೇಹಿ ಪಸ್ಸಿಕೋ ಓಪನಯಿಕೋ ಪಚ್ಚತ್ತಂ ವೇದಿತಪ್ಪೋ ವಿನ್ಯೋಹೀತಿ. ಧಮ್ಮಂ ಜೀವಿತ ಪರ್ಯಂತಂ ಶರಣಂ ಗಚ್ಛಾಮಿ. ಸುಪಟಿಪನ್ನೋ ಭಗವತೋ ಸಾವಕ ಸಂಘೋ ಉಜುಪಟಿಪನ್ನೋ ಭಗವತೋ ಸಾವಕ ಸಂಘೋ ನ್ಯಾಯಪಟಿಪನ್ನೋ ಭಗವತೋ ಸಾವಕ ಸಂಘೋ ಸಾಮೀಚಿ ಪಟಿಪನ್ನೋ ಭಗವತೋ ಸಾವಕ ಸಂಘೋ. ಯದಿದಂ ಚತ್ತಾರಿ ಪುರಿಸ ಯುಗಾನಿ ಹಟ್ಟ ಪುರಿಸ ಪುಗ್ಗಲ ಏಸಾ ಭಗವತೋ ಸಾವಕ ಸಂಘೋ
ఆహునీయో పాహునీయో దక్కినీయో అంజలి కరణీయో అనుత్తరం పుణ్యకేతం లోకస్సాతి సంగం జీవిత పర్యంతం శరణం గచ్ఛామి. ఏవం బుద్ధం శరణత్తానం ధమ్మం సంగం చ భిక్కవో భయం వా చంబితత్తం వా లోమహంసో నహిస్సతి ఘనసారప్పదిట్టేన దీపేన తమదంసిన త్రిలోకదీపం సంబుద్ధం పూజయామి తమోనుద గంధ సంభారయుక్తేన ధూపేన అంశుగంధిన పూజయే పూజనియంతం పూజాభాజనముత్తమం వర్ణగంధ గుణోపేతం హేతం కుసుమ సంతతి పూజయామి మునీందస్స సిరిపాదాసరోరుహే పూజేమి బుద్ధం కుసుమేన నేన మృణ్ణేన మెత్తే చవోత్తు మొక్కం పుప్పం మిలాయాతి యథా ఇదం మే కాయో తథా యాతి వినాశ భావం ఇమాయ దమ్మానుదమ్మ పడిపత్య బుద్ధం పూజేమి. ఇమాయ దమ్మానుదమ్మ పడిపత్య ధమ్మం పూజేమి. ఇమాయ దమ్మానుదమ్మ పడిపత్య సంగం పూజేమి. వందామి చేతియా సబ్బా సబ్బటానే సుపటిట్టిత శారీరిక ధాతు మహాబోధి బుద్ధ రూపం సకలం సదా. నమో తస్స భగవతో అర్హతో సమ్మా సంబుద్ధస్స సబ్బ పాపస్స అకరణం కుశలస్స ఉపసంపద సచిత్త పరియోదపనం హేతం బుద్ధానుశాసనం. ఏతేన సత్యవజ్జేన సోతితే హోతు సంపదా ఏతేన సత్యవజ్జేన పోతు తే జయమంగళ ఏతేన సత్యవజ్జేన పాతు తే రతనత్వయం. సాధు సాధು ಸಾಧು. ಎಲ್ಲ ಹೇಳಿ. ಬುದ್ಧಂ ನಮಾಮಿ, ಧಮ್ಮಂ ನಮಾಮಿ, ಸಂಘಂ ನಮಾಮಿ. ನಮೋ ಬುದ್ಧಾಯ. ಜಯ ಭೀಮ್.